ನೀವು ಕೆಲಸ ಮಾಡೋದಕ್ಕೆ ರೆಡಿ ಇದ್ರೆ ಲಾ ಆಫ್ ಅಟ್ರಾಕ್ಷನ್ ನಿಮಗೋಸ್ಕರ ಗ್ಯಾರಂಟಿ ಕೆಲಸ ಮಾಡುತ್ತೆ. ಲಾ ಆಫ್ ಅಟ್ರಾಕ್ಷನ್ ಸದಾ ಕೆಲಸ ಮಾಡ್ತಾನೆ ಇರುತ್ತೆ ಅಂಡ್ ಇದು ಯಾವತ್ತಿಗೂ ಫೇಲ್ ಆಗೋದೇ ಇಲ್ಲ. ನೀವು ನಂಬಿದ್ರು ನಂಬದಿದ್ರು ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೂ ಲಾ ಆಫ್ ಅಟ್ರಾಕ್ಷನ್ ಸದಾ ಕೆಲಸ ಮಾಡ್ತಾನೆ ಇರುತ್ತೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ನಮ್ಮ ಲೈಫಲ್ಲಿ ಆಲ್ವೇಸ್ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತಾನೆ ಇರುತ್ತೆ. ಅದು ಯಾವತ್ತಿಗೂ ನಿಲ್ಸೋದಿಲ್ಲ. ಸೊ ನಾವು ನಮ್ಮ ಲೈಫನ್ನ ಹೇಗೆ ನೋಡ್ತೀವಿ, ಹೇಗೆ ನಡೆದುಕೊಳ್ತಾ ಇದ್ದೀವಿ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಮ್ಯಾನಿಫೆಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದಾರೆ, ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಓಡ್ತಾ ಇರ್ತಾರೆ ಆ್ಯಂಡ್ ಅನ್ಕೋತಾರೆ ಅವರಿಗೆ ಬೇಕಾಗಿದ್ದೆಲ್ಲ ಲೈಫಲ್ಲಿ ಬೇಗ ಬೇಗ ಸಿಕ್ಬಿಡ್ಲಿ ಅಂತ. ಅಫರ್ಮೇಷನ್ಸ್ ಬರಿತಾ ಇದ್ದೀನಿ ಹಾಗಾಗಿ ಬೇಗ ಅಟ್ರಾಕ್ಟ್ ಆಗಬೇಕು, ವಾಟರ್ ಟೆಕ್ನಿಕ್ ಮಾಡ್ತಾ ಇದ್ದೀನಿ ಬೇಗ ಅಟ್ರಾಕ್ಟ್ ಆಗಬೇಕು, ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಹಣ ಬೇಗ ಬಂದುಬಿಡಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀರಾ, ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರಾ. ಹಾಗಾದರೆ ಅದು ನಿಮ್ಮ ಕಡೆಗೆ ಬರ್ತಾ ಇದೆಯೋ, ಅಟ್ರಾಕ್ಟ್ ಆಗ್ತಾ ಇದೆಯೋ ಇಲ್ವೋ ಅಂತ ಯೂನಿವರ್ಸು ಹೇಗೆ ನಮಗೆ ಹೇಳುತ್ತೆ? ನಾವು ಮಾಡ್ತಾ ಇರೋ ಒಂದು ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಮಾಡ್ತಾ ಇರೋ ಪ್ರೋಸೆಸ್ ಇಂದ ನಮಗೆ ಮ್ಯಾನಿಫೆಸ್ಟ್ ಆಗ್ತಾ ಇದೆ, ನಮಗೆ ಬೇಕಾಗಿದ್ದೆಲ್ಲ ನಮ್ಮ ಕಡೆಗೆ ಬರ್ತಾ ಇದೆ ಆನ್ ದಿ ವೇ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ ಅದೊಂದು ತುಂಬಾ ತುಂಬಾ ಸಿಂಪಲ್ ಸೈನ್ಸು. ಅದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬಾ ತುಂಬಾ ಸಮಾಧಾನವಾಗಿರ್ತೀರಾ, ಡೆಸ್ಪರೇಟ್ ಆಗದೇ ಇಲ್ಲ. ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿದೆ ನಾವು ಒಂಥರ ಪೇಷನ್ಸ್ ಇಲ್ದಲೇ ಇರೋರು. ನಮಗೆ ಪೇಷನ್ಸ್ ಅನ್ನೋದೇ ಇಲ್ಲ. ಏನು ಅಂದ್ರೆ ಎಲ್ಲ ಬೇಗ ಸಿಕ್ಬಿಡ್ಬೇಕು, ಇವತ್ತೇ ಸಿಕ್ಬಿಡ್ಬೇಕು, ಇವತ್ತು ವಾಟರ್ ಮ್ಯಾನಿಫೆಸ್ಟ್ ಮಾಡಿದೆ ಇವತ್ತೇ ಸಿಕ್ಬಿಡ್ಬೇಕು ನನಗೆ, ನಾಳೆನೇ ಸಿಕ್ಬಿಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿಯಿಂದ ನಾವು ಕಾಯುವಂತಹ ಒಂದು ಪೇಷನ್ಸನ್ನೇ ಇಟ್ಕೊಂಡಿಲ್ಲ. ಅಯ್ಯೋ ಇಷ್ಟೊಂದು ದಿನಗಳಿಂದ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ಯಾವಾಗ ನನಗೆ ಬೇಕಾಗಿರೋದೆಲ್ಲ ಸಿಗುತ್ತೆ ಅಂತ ನಾವು ಪರಿತಪಿಸ್ತಾ ಇರ್ತೀವಿ, ಡೆಸ್ಪರೇಟ್ ಆಗ್ಬಿಡ್ತೀವಿ. ಮೊದಲು ನಾವು ಏನು ಮಾಡಬೇಕು ಅಂದರೆ ನಮ್ಮ ದಿನನಿತ್ಯದ ಕೆಲಸದಲ್ಲಿ ಅಂದರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಅದರ ಕಡೆ ಫೋಕಸ್ ಮಾಡಬೇಕು, ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಓದಿನ ಕಡೆ ಫೋಕಸ್ ಮಾಡಬೇಕು, ಜಾಬ್ ಮಾಡ್ತಾ ಇದ್ರೆ ನಿಮ್ಮ ಜಾಬ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಹೆಲ್ತ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಹೆಲ್ತ್ ಕಡೆಗೆ ನೀವು ಗಮನ ಕೊಡಬೇಕು, ಯೂನಿವರ್ಸ್ ಅನ್ನ ನಂಬಬೇಕು. ಅದರ ಟೈಮಿಂಗು ಪರ್ಫೆಕ್ಟ್ ಆಗಿರುತ್ತೆ. ನೆನ್ಪಿಡ್ಕೊಳ್ಳಿ, ಅದು ಮೊದಲೇ ಡಿಸೈಡ್ ಮಾಡಿರುತ್ತೆ ನಿಮಗೆ ಬೇಕಾಗಿದ್ದನ್ನ ಯಾವಾಗ ಕೊಡಬೇಕು ಅನ್ನೋದನ್ನ. ಅದರ ಟೈಮು ಫಿಕ್ಸ್ ಆಗಿರುತ್ತೆ. ಹಾಗೇನೆ ನಮಗದು ಪರ್ಫೆಕ್ಟ್ ಟೈಮ್ ಕೂಡ ಆಗಿರುತ್ತೆ. ಒಂದು ವೇಳೆ ಮ್ಯಾನಿಫೆಸ್ಟೇಷನ್ ರಿಸಲ್ಟು ಲೇಟ್ ಆಗ್ತಾ ಇದೆ ಅಂದ್ರೆ ನೀವು ಅನ್ಕೋಬೇಕು, ಯೂನಿವರ್ಸ್ಗೆ ಈ ಸಮಯ ಸರಿ ಇಲ್ಲ ಅನ್ನಿಸ್ತಾ ಇದೆ ನನಗೆ ಕೊಡೋದಿಕ್ಕೆ, ನನಗೆ ಸರಿಯಾದ ಸಮಯ ಬಂದಾಗ ಕೊಡುತ್ತೆ. ನಂಬಿಕೆ ಇಟ್ಕೋಬೇಕು ನೀವು. ಆ ಟೈಮ್ ತುಂಬಾನೇ ಪರ್ಫೆಕ್ಟ್ ಆಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾವು ದೇವರಷ್ಟು ಪರ್ಫೆಕ್ಟ್ ಅಲ್ಲ, ಅವನ ಒಂದು ಪ್ಲಾನ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಕೈಯಲ್ಲಿ ಅದು ಯಾವತ್ತಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು ನಮಗೆ ಯಾವ ಟೈಮಲ್ಲಿ ಏನನ್ನ ಕೊಡಬೇಕು ಅನ್ನೋದು. ಸೊ ಫೇತ್ ಅನ್ನ ಇಟ್ಕೋಬೇಕು ನೀವು. ಫೇತ್ ಇಟ್ಕೊಳ್ಳೋದು, ಟ್ರಸ್ಟ್ ಇಟ್ಕೊಳ್ಳೋದು, ಯೂನಿವರ್ಸ್ನ ನಂಬೋದು, ಭಗವಂತನನ್ನ ನಂಬೋದು ತುಂಬಾ ತುಂಬಾ ಮುಖ್ಯ ಇಲ್ಲಿ. ನಮ್ಮ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ನಮಗೆ ಬರೋದಕ್ಕೆ. ನಮಗೆ ಬೇಕಾಗಿರೋದು ದಾರಿಯಲ್ಲಿ ಬರ್ತಾ ಇದೆ ಅನ್ನೋದನ್ನ ಹೇಗೆ ನಾವು ತಿಳ್ಕೋಬೇಕು? ನಮಗೆ ಯೂನಿವರ್ಸ್ ಯಾವ ರೀತಿಯ ಸಿಗ್ನಲ್ಸ್ ಅನ್ನ ಕೊಡುತ್ತೆ, ಸಿಂಬಲ್ಸ್ ಅನ್ನ ಕಳಿಸುತ್ತೆ ನಮಗೆ, ಈ ರೀತಿ ನಿನ್ನ ಒಂದು ಮ್ಯಾನಿಫೆಸ್ಟೇಷನ್ ನಿನಗೆ ಬರ್ತಾ ಇದೆ ಅಂತ ಅದು ಯಾವ ರೀತಿಯಲ್ಲಿ ಸಿಗ್ನಲ್ಸ್ ಕಳಿಸುತ್ತೆ ಅನ್ನೋದನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಸಿಗ್ನಲ್ ಸಿಕ್ಕರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೇನೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಾ ಇರ್ತೀರಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಒಂದು ಸಪೋರ್ಟು ನನಗಿರಲಿ. ತುಂಬ ತುಂಬ ಕಷ್ಟಪಟ್ಟು ವೀಡಿಯೋಸನ್ನು ಮಾಡ್ತಾ ಇರ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಹಾಗಾದರೆ ಈ ಒಂದು ಸೈನ್ ಯಾವುದು ಅಂತ ನೋಡೋದಾದರೆ, ಮೊದಲನೇದಾಗಿ ಏಂಜಲ್ ನಂಬರ್ಸ್ಗಳು ಕಾಣಿಸೋದು. ಏಂಜಲ್ ನಂಬರ್ಸ್ ಅಂದರೆ ನಮಗೆ ರಿಪೀಟೆಡ್ ನಂಬರ್ಸ್, ಅಂದರೆ ಮತ್ತೆ ಮತ್ತೆ ಬೇರೆ ಬೇರೆ ಜಾಗದಲ್ಲಿ ಒಂದೇ ಥರದ ನಂಬರ್ಸ್ಗಳು ಕಾಣೋದು. ಫಾರ್ ಎಕ್ಸಾಂಪಲ್ 222, 555, 888, 1111. ಸೊ ಹೀಗೆ ಸಿಮಿಲರ್ ನಂಬರ್ಸನ್ನು ನೀವು ಮತ್ತೆ ಮತ್ತೆ ನೋಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ ನಿಮಗೆ ಏಂಜಲ್ ನಂಬರ್ಸ್ ಮೂಲಕ ಒಂದು ಸಿಗ್ನಲ್ ಅನ್ನ ಕೊಡ್ತಾ ಇದೆ. ನಿಮಗೆ ಬೇಕಾಗಿರೋದು ದಾರಿಯಲ್ಲಿ ಬರ್ತಾ ಇದೆ, ಅಂದ್ರೆ ನೀವದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಇವೆಲ್ಲ ಒಂದು ಪಾಸಿಟಿವ್ ಸಿಗ್ನಲ್ಸು. ಎಲ್ಲೋ ಕಾರ್ ನಂಬರ್ ನೋಡಿದ್ರೆ ನೀವು 3333 ಇರ್ಬೋದು, ಅಥವಾ ಒಂದು ಮೊಬೈಲಲ್ಲಿ 555 ಕಾಣ್ಬೋದು, 1111 ನಿಮ್ಗೆ ಏನಾದರೂ ಮತ್ತೆ ಮತ್ತೆ ಕಾಣಿಸೋದು. ಈ ರೀತಿ ನೀವು ಅನ್ಕೋಬೇಕು, ಗ್ರೇಟ್ ಥಿಂಗ್ಸ್ ನಿಮ್ಮ ಕಡೆಗೆ ಬರ್ತಾ ಇದೆ. ಸೊ ಇದು ಮೊದಲನೇ ಸಿಗ್ನಲ್ಲು. ಏಂಜಲ್ ನಂಬರ್ಸ್ ಮೂಲಕ ಯೂನಿವರ್ಸ್ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದೆ ಅನ್ನೋ ಒಂದು ಸಿಗ್ನಲ್ ಅನ್ನ ನಿಮಗೆ ಕಳಿಸ್ತಾ ಇರುತ್ತೆ. ಅಂದ್ರೆ ನೀವು ಅನ್ಕೊಂಡಿದ್ದು ಆಗತ್ತೆ, ಆಗ್ತಾ ಇದೆ, ಅದು ದಾರಿನಲ್ಲಿ ಬರ್ತಾ ಇದೆ ಅಂತ ನಿಮಗೆ ಯೂನಿವರ್ಸು ಅಥವಾ ಭಗವಂತ ನಿಮಗೆ ಒಂದು ಸಿಗ್ನಲ್ ಅನ್ನ ಕಳಿಸ್ತಾ ಇರ್ತಾನೆ. ನೀವು ಸರಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಪ್ರೋಸೆಸ್ ಅನ್ನ ಮಾಡ್ತಾ ಇದ್ದೀರಾ, ಬೇಕಾಗಿರೋದು ನಿಮ್ಮ ಹತ್ರ ಬಂದೇ ಬರುತ್ತೆ ಅಂತ ಅರ್ಥ ಇದು. ಸೊ ಕೆಲಸ ಮಾಡ್ತಾ ಇರಿ, ಭಗವಂತನ ಮೇಲೆ, ಬ್ರಹ್ಮಾಂಡದ ಮೇಲೆ ನಂಬಿಕೆಯನ್ನ ಇಡಿ, ಯೂನಿವರ್ಸ್ನ ಪವರ್ ಅನ್ನ ಅರ್ಥ ಮಾಡ್ಕೊಳ್ತಾ ಇರಿ, ಒಳ್ಳೇದು ಖಂಡಿತ ಆಗುತ್ತೆ.
ಎರಡನೇ ಸಿಗ್ನಲ್ ಏನ್ ಕೊಡುತ್ತೆ ಯೂನಿವರ್ಸ್ ನಮಗೆ ಅಂದ್ರೆ ಕನಸಲ್ಲಿ ನೀವು ಬ್ರೈಟ್ ಲೈಟ್ ಅನ್ನ ನೋಡುವಂಥದ್ದು. ನಾವೆಲ್ಲರೂ ಕನಸನ್ನ ಕಾಣ್ತಾನೆ ಇರ್ತೀವಿ, ಎಲ್ಲೋ ಓಡ್ತಾ ಇರ್ತೀವಿ, ಭಯ ಪಟ್ಟಿರ್ತೀವಿ, ಮೇಲಿಂದ ಬಿದ್ದಿರೋ ಹಾಗೆ ಕನಸು ಬರುತ್ತೆ, ಹಾಗೆ ಮೈಯೆಲ್ಲ ಶೇಕ್ ಮಾಡ್ಕೊಂಡು ಎದ್ದಿರ್ತೀವಿ. ಈ ರೀತಿ ಕನಸಲ್ಲ ಇದು, ಸಿಗ್ನಲ್ ಅಲ್ಲ ಇದು. ಆದ್ರೆ ಅದರ ಬದಲಿಗೆ ಕನಸಲ್ಲಿ ನೀವು ಸನ್ರೈಸ್ ಅನ್ನ ನೋಡ್ತಾ ಇದ್ರೆ, ತುಂಬಾ ಬ್ರೈಟ್ ಲೈಟ್ ಅನ್ನ ನೋಡ್ತಾ ಇದ್ರೆ, ಸಮುದ್ರದ ಅಲೆಗಳು ಕಾಣಿಸಿದ್ರೆ ನಿಮಗೆ, ಸೂರ್ಯನ ಕಿರಣವನ್ನ ನೋಡಿದ್ರೆ, ಬ್ರೈಟ್ ಲೈಟ್ ಅನ್ನ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಮಲಗಿರ್ತೀವಿ ರೂಮಲ್ಲಿ, ಕಣ್ಣು ಮುಚ್ಚಿರ್ತೀವಿ, ಸಡನ್ ಆಗಿ ಬಂದು ಯಾರು ಲೈಟ್ ಹಾಕಿದ್ರೆ ನಮಗೆ ಕಣ್ಣು ಮುಚ್ಚಿದ್ರು ಕೂಡ ಆ ಬೆಳಕು ಕಾಣಿಸುತ್ತಲ್ವಾ ಕಣ್ಣಿಗೆ, ಆ ರೀತಿಯ ಬೆಳಕನ್ನ ನೀವು ಮಲಗಿದಾಗ ನಿಮ್ಮ ಕಣ್ಣು ಮುಂದೆ ಬಂದು ಹೋದ್ರೆ, ಒಂದು ನೈಟ್ ಅಲ್ಲಿ ನೀವು ಆ ಡ್ರೀಮ್ ಅಲ್ಲಿ ನೀವು ಆ ಬ್ರೈಟ್ ಲೈಟ್ ಅನ್ನ ಕಾಣಿಸಿದ್ರೆ, ಕನಸಲ್ಲಿ ನೀವೇನಾದ್ರೂ ಈ ತರಹದ ಲೈಟ್ ಅನ್ನ ನೀವು ನೋಡಿದ್ರೆ, ಅದು ಭರವಸೆಯ ಒಂದು ಸಿಗ್ನಲ್. ಅಂದ್ರೆ ಹೋಪ್ ಅಂಡ್ ಅಬಂಡೆನ್ಸ್ ನಿಮ್ಮ ಕಡೆಗೆ ಬರ್ತಾ ಇದೆ. ಅಂದ್ರೆ ಅಬಂಡೆನ್ಸ್ ಅಂದ್ರೆ ಸಮೃದ್ಧಿ ನಿಮ್ಮ ಕಡೆಗೆ ಬರ್ತಾ ಇದೆ ಅನ್ನೋದನ್ನ ತಿಳಿಸುವಂತದ್ದು. ನಿಮ್ಮ ಲೈಫ್ ಅಲ್ಲಿ ಏನೋ ಒಳ್ಳೇದಾಗ್ತಾ ಇದೆ, ನೀವು ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರಿ ಅನ್ನೋ ಒಂದು ಸಿಗ್ನಲ್ ಅನ್ನ ಕೊಡ್ತಾ ಇರುತ್ತೆ ನಿಮಗೆ ಯೂನಿವರ್ಸ್. ಮೂರನೇದು ತುಂಬಾನೇ ಶಾಂತತೆಯನ್ನ, ಕಾನ್ಫಿಡೆನ್ಸ್ ಅನ್ನ ಫೀಲ್ ಮಾಡೋದು. ನಮ್ಗೆ ಎಷ್ಟೋ ಸರಿ ಸಡನ್ ಆಗಿ ಒಂಥರ ತುಂಬಾ ಫೀಲ್ ಮಾಡ್ತೀವಿ, ತುಂಬಾ ಕೂಲ್ ಆಗಿರ್ತೀವಿ, ತುಂಬಾ ಒಂಥರ ಶಾಂತವಾಗಿ ಪ್ರಶಾಂತವಾಗಿ ಅನಿಸ್ತಾ ಇರುತ್ತೆ ಮನಸ್ಸೊಳಗಡೆ, ತುಂಬಾ ಕಾನ್ಫಿಡೆನ್ಸ್ ಅನಿಸ್ತಾ ಇದೆ. ನಾವು ನೋಡ್ತಾ ಇರ್ತೀವಲ್ಲ, ತುಂಬಾ ರಶ್ ಅಲ್ಲಿ ಇರ್ತೀವಿ, ಯಾವಾಗ್ಲೂ ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತೀವಿ, ಆಫೀಸ್ಗೆ ಹೋಗೋದು, ಕೆಲ್ಸಕ್ಕೆ ಹೋಗೋದು, ಅದಿಲ್ಲ ಇದಿಲ್ಲ, ಟ್ರಾಫಿಕ್ ಜಾಸ್ತಿ, ಅದು ತಿಂಡಿ ಆಯ್ತಾ ಆಗಿಲ್ಲ ಅನ್ನೋ ಕಿರಿಕಿರಿ, ಹೀಗೆ ದಿನ ಪೂರ್ತಿ ನಾವು ಕಿರಿಕಿರಿ ಎಲ್ಲ ಕಳಿತಾ ಇರ್ತೀವಿ. ಬಟ್ ಕೆಲವು ಸರಿ ನಿಮಗೆ ಒಳೊಳಗೆ ಅನಿಸ್ತಾ ಇರುತ್ತೆ, ಯಾಕೆ ಇವರೆಲ್ಲ ಇಷ್ಟೊಂದು ಟೆನ್ಸ್ ಆಗಿದ್ದಾರೆ, ಇಷ್ಟೊಂದು ಸ್ಟ್ರೆಸ್ ಅಲ್ಲಿ ಓಡಾಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಒಂಥರ ಬಿಸಿ ಲೈಫ್ ಅಲ್ಲಿ ಇದ್ದಾರೆ ಇವರು. ನಿಮಗೊಂಥರ ಕಾಮ್ನೆಸ್ ಅಂತ ಅನಿಸ್ತಾ ಇರುತ್ತೆ, ಶಾಂತವಾಗಿ ಫೀಲ್ ಆಗ್ತಾ ಇರುತ್ತೆ, ಒಳಗೇನೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಲೈಫಲ್ಲಿ ನಾನು ಏನ್ ಬೇಕಿದ್ರೂ ಸಾಧಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಸ್ಟೇಟ್ ಅಂದ್ರೆ ಇನ್ನರ್ ಪೀಸ್ ಮತ್ತೆ ಕಾನ್ಫಿಡೆನ್ಸ್ ನಿಮಗೆ ಒಟ್ಟಿಗೆ ಫೀಲ್ ಆದ್ರೆ, ಅರ್ಥ ಮಾಡ್ಕೋಬೇಕು, ನಿಮ್ಮ ವೈಬ್ರೇಷನಲ್ ಲೆವೆಲ್ ತುಂಬಾ ಹೈ ಆಗಿದೆ. ಅದಕ್ಕೆ ಕಾರಣ ಏನು ಅಂದ್ರೆ, ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನನ್ನ ಕೇಳಿದಿರಾ ಅದರ ವೈಬ್ರೇಷನಲ್ ಲೆವೆಲ್ ಜೊತೆಗೆ ನಿಮ್ಮ ವೈಬ್ರೇಷನ್ ಲೆವೆಲ್ಲು ಮ್ಯಾಚ್ ಆಗಿದೆ, ಮತ್ತೆ ಮ್ಯಾನಿಫೆಸ್ಟೇಷನ್ ಬೇಗ ಟ್ರೂ ಆಗುತ್ತೆ ಅನ್ನೋ ಒಂದು ಸಿಗ್ನಲ್ ಅನ್ನ, ಸೈನ್ ಅನ್ನ ಕೊಡ್ತಾ ಇರುತ್ತೆ ಯೂನಿವರ್ಸ್ ನಿಮಗೆ. ಅಂಡ್ ಕೊನೆಯದಾಗಿ ಯೂನಿವರ್ಸ್ ಯಾವ ಸಿಗ್ನಲ್ ನಿಮಗೆ ಕೊಡುತ್ತೆ, ನೀವು ಯಾವತ್ತಾದ್ರೂ ಏನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ, ಆ ಪ್ರೋಸೆಸ್ ಅಲ್ಲಿ ನೀವಿದ್ರೆ, ಆಗ ಯಾರೋ ಹೊಸ ಪರ್ಸನ್ ನಿಮಗೆ ಸಿಗ್ತಾರೆ, ಹೊಸ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಹೊಸ ಒಂದು ಆಪರ್ಚುನಿಟೀಸ್ ನಿಮಗೆ ಸಿಗ್ಬೋದು, ಒಟ್ಟಲ್ಲಿ ಏನೋ ಒಂದು ಹೊಸದು ನಿಮ್ಮ ಲೈಫ್ ಅಲ್ಲಿ ಬಂದಿರುತ್ತೆ. ಯಾವಾಗ ನೀವು ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಅಲ್ಲಿ ಇರ್ತೀರಾ, ಯಾವಾಗ ಅದು ಅಟ್ರಾಕ್ಟ್ ಆಗೋಕೆ ಸ್ಟಾರ್ಟ್ ಆಗಿರುತ್ತೆ, ಯೂನಿವರ್ಸ್ ನಿಮಗೆ ಹೊಸ ಹೊಸ ರೀತಿಯಲ್ಲಿ ಸಿಗ್ನಲ್ ಅನ್ನ ಕೊಡೋದಕ್ಕೆ ಶುರು ಆಗುತ್ತೆ. ಜಾಬ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಯಾರೋ ಹೊಸ ಆಪರ್ಚುನಿಟೀಸ್ ನಿಮಗೆ ರೆಫರ್ ಮಾಡ್ಬೋದು, ಇಲ್ಲ ಯಾರಿಂದನೂ ನಿಮಗೆ ಮೆಸೇಜ್ ಅಥವಾ ಕಾಲ್ ಬರ್ಬೋದು, ಹೊಸ ಅವಕಾಶಗಳು ಯೂನಿವರ್ಸ್ ನಿಮಗೆ ಕೊಡೋದಕ್ಕೆ ಶುರು ಮಾಡುತ್ತೆ. ಸೊ ಏನನ್ನ ನೀವು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರೋ, ಯೂನಿವರ್ಸ್ ನಿಮಗೆ ಹೊಸ ದಾರಿಗಳನ್ನ ತೋರಿಸೋದಕ್ಕೆ ಶುರು ಮಾಡುತ್ತೆ. ಆ ದಾರಿಯಲ್ಲಿ ನೀವು ನಡಿಬೇಕು, ಆಕ್ಷನ್ ಅನ್ನ ತಗೋಬೇಕು. ಒಟ್ಟಲ್ಲಿ ಒಂದು ಹೊಸತನ ನಿಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ, ಯಾರೋ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಇಲ್ಲ ಅವಕಾಶಗಳು ಬೇಗ ಆಗೋಗುತ್ತೆ, ಹಾಗೇನೆ ನಿಮಗೆ ಹೊಸ ಐಡಿಯಾಸ್ ಬರುತ್ತೆ. ಇದೇ ರೀತಿಯಲ್ಲಿ ಒಂದು ದೊಡ್ಡ ಸಿಗ್ನಲ್ ಅನ್ನ ಕೊಡ್ತಾ ಹೋಗುತ್ತೆ ಯೂನಿವರ್ಸ್. ಯಾರೋ ಅಪರಿಚಿತರನ್ನ ನಾವು ಆ ಟೈಮಲ್ಲಿ ಭೇಟಿ ಮಾಡ್ತೀವಿ, ಅವರು ನಿಮ್ಮ ಮ್ಯಾನಿಫೆಸ್ಟೇಷನ್ ಟ್ರೂ ಆಗೋದಕ್ಕೆ, ನಿಮ್ಮ ಡ್ರೀಮ್ ಅನ್ನ ಟ್ರೂ ಮಾಡಿಸೋದಕ್ಕೆ ಒಂದು ದೊಡ್ಡ ರೋಲ್ ಅನ್ನ ಪ್ಲೇ ಮಾಡ್ಬೋದು. ಅದರ ಅರ್ಥ, ಯಾರೋ ನಿಮ್ಮ ಲೈಫಲ್ಲಿ ಬಂದ್ರು, ಯೂನಿವರ್ಸ್ ಯಾವುದೇ ಒಂದು ಪರ್ಪಸ್ಗೋಸ್ಕರ ಅವರನ್ನ ನಿಮ್ಮ ಹತ್ರ ಕಳಿಸಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಸಿಗ್ನಲ್ಸ್ ಅನ್ನ ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನಡಿಬೇಕು. ಹಾಗಾಗಿ ಈ ಸಿಗ್ನಲ್ಸ್ ಅಲ್ಲಿ ಯಾವುದೇ ಸಿಗ್ನಲ್ ನಿಮಗೆ ಕಾಣಿಸಿದ್ರೆ ಅನ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಅಬಂಡನ್ಸ್ ಸ್ಟಾರ್ಟ್ ಆಗ್ತಾ ಇದೆ, ಅಬಂಡನ್ಸ್ ಬರ್ತಾ ಇದೆ, ಅಂದ್ರೆ ಸಮೃದ್ಧಿ ನಿಮ್ಮ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದೆ, ಹೊಸ ಜೀವನ ಸ್ಟಾರ್ಟ್ ಆಗ್ತಾ ಇದೆ ನಿಮ್ದು. ಹಳೇದೆಲ್ಲ ಇಶ್ಯೂಸು, ಪ್ರಾಬ್ಲಮ್ಸು, ಏನೇ ಸ್ಟ್ರಗ್ಲಿಂಗ್ ಇದ್ರು ಅದೆಲ್ಲ ಹೊರಟೋಗ್ತಾ ಇದೆ, ನಿಮ್ಮ ಹೊಸ ಜೀವನ ಸ್ಟಾರ್ಟ್ ಆಗ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಯೂನಿವರ್ಸ್ ಮೇಲೆ ಭರವಸೆ ಇಡಬೇಕು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಬೇಕು, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ನೀವು ಪ್ರಾಪರ್ ಆಕ್ಷನ್ ಅನ್ನ ತಗೋಬೇಕು. ಸೊ ಈ 4 ಸಿಗ್ನಲ್ಸ್ ನಿಮಗೆ ಕಾಣಿಸ್ತಾ ಇದ್ರೆ ನನಗೆ ಮೆಸೇಜ್ ಮಾಡಿ, ನಿಮಗೆ ಯಾವ ಸಿಗ್ನಲ್ಸ್ ಕೊಡ್ತಾ ಇದೆ ಯೂನಿವರ್ಸ್ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.